ವಿಡಿಯೋ ಏನಂತ ಹೇಳಿದ್ರೆ, ನಾನು ಮತ್ತು ನನ್ನ ಫ್ರೆಂಡಿಗೆ ಮತ್ತೆ ಟ್ರಿಪ್ಪಿಗೆ ಹೋಗ್ತಾಯಿದ್ದೀವಿ. ಇಲ್ಲಿ ಅಂದರೆ ಸಕಲೇಶ್ವರಕ್ಕೆ ಹೋಗ್ತಾಯಿದ್ದೀವಿ. ಸೊ ಅದು ಆ ವ್ಲಾಗ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ನೋಡೋಣ. ಓಕೆ, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಾನು ನೆಕ್ಸ್ಟ್ ಕ್ಲಿಪ್ಪೆಲ್ಲ ಆ್ಯಡ್ ಮಾಡ್ತೀನಿ. ಜಾಸ್ತಿ ಮಾತಾಡೋಕ್ಕಾಗೋದಿಲ್ಲ, ಮೈಕ್ ಇಲ್ಲ. ಅದೊಂದು ಮೈಕ್ ಇದೆ ಬಟ್ ಅದು ಚಾರ್ಜ್ ಹಾಕಿಲ್ಲ, ಅದೊಂದು. ಮತ್ತು ನಾನೇನಾದರೂ ಕಂಟಿನ್ಯೂಸ್ ಆಗಿ ಮಾತಾಡ್ತಾಯಿದ್ರೆ ನನ್ನ ಫ್ರೆಂಡ್ ಕೋಪ ಮಾಡ್ಕೊತಾಳೆ. ಅದಕ್ಕೆ ಸುಮ್ಮನೆ ವೀಡಿಯೋಸ್ ತೊಗೊತೀನಿ, ಆ್ಯಡ್ ಮಾಡ್ತೀನಿ, ಮಾತಾಡೋದಿಲ್ಲ ಅಷ್ಟೇ. ಓಕೆ, ರೀಸನ್ ನಾವೇನಕ್ಕೆ ಸಕಲೇಶ್ವರಕ್ಕೆ ಹೋಗ್ತಾಯಿದ್ದೀವಿ ಅಂತ ಹೇಳಿದ್ರೆ, ನನ್ನ ಫ್ರೆಂಡದು ನಾಳೆ ಬರ್ಡೇ. ಅದಕ್ಕೆ ಸುಮ್ಮನೆ ಪ್ಲ್ಯಾನ್ ಮಾಡ್ತಿದ್ದೀವಿ. ಅವಳಿಗೆ ನೇಚರ್ ಇಷ್ಟ ಅಂತೆ, ನೇಚರ್ ಮಧ್ಯ ಇರೋಕ್ಕೆ ಇಷ್ಟ ಅಂತೆ. ಅದಕ್ಕೆ ಏನೂ ಪ್ಲ್ಯಾನ್ ಮಾಡಿಲ್ಲ. ನಿನ್ನೆ ನೈಟ್ ಪ್ಲ್ಯಾನ್ ಮಾಡಿದ್ದು, ಇವತ್ತು ಪ್ಯಾಕ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಬನ್ನಿ, ಹೇಗಿರುತ್ತೆ ಅಂತ ಕೂಡ ಗೊತ್ತಿಲ್ಲ ನನಗೆ. ಏನೂ ಪ್ಲ್ಯಾನ್ ಮಾಡಿಲ್ಲ, ಹಂಗೆ ಬ್ಲ್ಯಾಂಕಾಗಿ ಹೋಗ್ತಾಯಿದ್ದೀವಿ ಅಷ್ಟೇ. ಈಗ ಬಂದು ಫ್ರೆಶ್ ಅಪ್ ಆದ್ವಿ. ಈಗ ನಾವು, ಇದು ನಮ್ಮ ಹೋಮ್ ಸ್ಟೇ. ಹೇಗೆ ಹೋಮ್ ಸ್ಟೇ ತೋರಿಸ್ತೀನಿ ನಾನು ನಿಮಗೆ. ಇದು ಹೋಮ್ ಸ್ಟೇ ಇದು. ಓಕೆ, ಹೆಂಗೆ ಕಾಣಿಸ್ತಿದೆ? ಏರ್ ಕ್ಯಾಂಪ್ ಹಾಕಿದ್ದಾರೆ ನಮಗೋಸ್ಕರ. ಪ್ಲೇಟಲ್ಲೂ ತರಬೇಕು. ಹೊಟ್ಟೆ ಸಿಗ್ತಾ ಇದೆ, ಪ್ಲೇಟ್ ತೊಗೊಂಡು ಹೋಗೋಣ. ಪ್ಲೇಟ್ ತಟ್ಟೆ ಕೊಟ್ಟು ತಟ್ಟೆ ಲೋಟ ಇಟ್ಟಿದ್ವಿ. ಅವ್ರು ಅಲ್ಲಿ ತಿನ್ಬೋದು ಅಂತ ಹೇಳಿದ್ರು. ಅವ್ರು ಅಲ್ಲಿ ತಿನ್ಬೋದು ಅಂತ ಹೇಳಿದ್ರು. ಹಾಂ, ಡಸ್ಟ್ಬಿನ್ ಅಲ್ಲಿ ಹಾಕ್ಬೇಕಾ? ಅಲ್ಲಿ ಹಾಂ, ಓಕೆ ಓಕೆ. ಸಾರಿ ಗೊತ್ತಿಲ್ಲ, ನಾನೆಲ್ಲ ತಟ್ಟೆ ಅಂದ್ಕೊಂಡೆ, ಅದನ್ನು ನಮಗೋಸ್ಕರ ಇಟ್ಟಿದ್ದೀರಾ ಅಂತ. ನಾವೇ ತೊಳ್ಕೊಂಡು. ಇಲ್ಲ ಬೇಡ ಪರಲ್ಲ ಕೊಡಿ ಮೇಡಮ್. ಇಲ್ಲ ಏನು ಪರಲ್ಲ, ಬನ್ನಿ. ಥ್ಯಾಂಕ್ ಯು. ಕೈಯ ಮೇಡಮ್ ಬನ್ನಿ. ಹಾಂ, ಅಲ್ಲೇ ಸಿಂಕಲ್ಲೇ ತಾನೆ? ಹಾಂ, ಓಕೆ. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಮುತ್ತಮ್ಮ ಅಂತ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀರಾ ಇಲ್ಲಿ? ನಾವು 3 ವರ್ಷದಿಂದ. 3 ವರ್ಷದಿಂದನಾ? ಓಕೆ. ಇಲ್ಲಿ ನೀವು ಒಬ್ಬರೇನ ಇರೋದು ಇಲ್ಲಿ? ಇಲ್ಲ, ಮೇಲೆ ಮನೆ ಇರೋದು. ನೀವು ಪಾರ್ಟಿಗೆಲ್ಲ ಓದ್ತಿರಲ್ಲ, ಮೇಲೆ. ಅದು ಗೊತ್ತಾಗೋದು, ಇವರೆಲ್ಲ ಹೊರಗಡೆ ಹೋಗಿದ್ರ, ಅದಕ್ಕೆ ನಾವು ಇಲ್ಲಿ ಅವರು ಇದ್ದೀವಿ, ನಾವು ಇದ್ದೀವಿ. ಹೌದಾ, ಚೆನ್ನಾಗಿ ನೋಡ್ಕೊತಾ ಇದ್ದೀರಾ. ಥ್ಯಾಂಕ್ ಯು. ಹೋಗಿ ಅವ್ರು ಹೇಳ್ಬಿಡಿ ಸರ್. ಹಾಂ, ಹೋಗಿ ನೋಡ್ಕೊಳ್ಳಿ, ನಾವು ನೋಡ್ಕೊತೀವಿ. ಸರಿ. ಅದೇ ಇಷ್ಟು ಟೈಮ್ ಅದು ಮೇಡಮ್? ಅದು ಲೇಟ್ ಆಯಿತು ರೆಸಾರ್ಟ್ ಹುಡ್ಕೋದು. ಅದನ್ನ ಹಿಂಗೆ ಕೂತ್ಕೊಳ್ಳಿ ಮೇಡಮ್. ಓಕೆ ಓಕೆ. ಅದು ಗಾಳಿ ಇಟ್ಲ ಒಂದ್ಸರಿ ಬರುತ್ತೆ. ಪರವಾಗಿಲ್ಲ ಬಿಡಿ, ಏನು ಬೇಕೇ ಆಗ್ತೀನಿ. ಸಾಕು, ಇಷ್ಟೇ ಅನಿಸುತ್ತೆ ನಮಗೆ. ನೀವು ಹೋಗಿ ಮಲ್ಕೊಳ್ಳಿ. ಅಂದರೆ ಇವಾಗ ಒರ್ಸ್ಬೇಕಲ್ಲ, ನಾಯಿ ಬಿಡಲ್ಲ. ಓ, ನಾಯಿನಾ? ಏನು ಇಡಬೇಡಿ, ನಾಯಿ ಹೊತ್ಕೋತೇವೆ. ಹೌದಾ, ಓಕೆ ಓಕೆ. ಸರಿ ಸರಿ. ಕೀಪಿಂಗ್ ಯು ಇನ್ ಮೈ ಲೈಫ್ ನೌ ಫಾರ್ ನಥಿಂಗ್ ಯೂಸ್. Hello madam, because of me only you are here opening that packet. Result is here. You are in middle of nature.
ಹ್ಯಾಪಿ ಬರ್ತ್ಡೇ ಮೇಡಮ್. ಥ್ಯಾಂಕ್ ಯು. ಡಿನ್ನರ್ ನಮಗೆ ಮಸಾಲೆ ದೋಸೆ, ನೂಡಲ್ಸ್, ಹೈದ್ರಾಬಾದ್ ಬಿರಿಯಾನಿ, ವೆಜ್ ಬಿರಿಯಾನಿ. ಈಗ ಫೈರ್ ಕ್ಯಾಂಪ್ ಇದೆ. ಈಗ ಡಿನ್ನರ್ ಮುಗಿಸ್ಕೊತಾ ಇದ್ದೀವಿ. ಹೊಟ್ಟೆ ತುಂಬ ಹಸಿತಾ ಇದೆ. ಲಸ್ಬಿಟ್ಟು ಇವಳು ಬರ್ಡೇನ ಹೆಂಗೆ ಸೆಲೆಬ್ರೇಟ್ ಮಾಡೋದಂತ ಗೊತ್ತಿಲ್ಲ. ಬೆಂಕಿನಲ್ಲಿ ತಳ್ಳೋಣ ಅಂತ ಇದ್ದೀನಿ. ಏನು ಮಾಡೋದು, ಅದಕ್ಕೆ ಫುಡ್ ಕೊಟ್ಟೆ ಕಟ್ ಮಾಡಲಿ ಅಂತ. ಬರ್ಡೇ ಪ್ರಯುಕ್ತವಾಗಿ ಸಮಥಿಂಗ್ ಫುಡ್ ಕಟ್ ಮಾಡ್ತಾಯಿದ್ದಾರೆ. ತುಂಬ ಸುತ್ತ ಕಾಡಿದೆ, ಮಧ್ಯದಲ್ಲಿ ಒಂದು 5-6 ಜನ ಇದ್ದೀವಿ ಅಷ್ಟೇ. ಚೆನ್ನಾಗಿದೆ ಫೈರ್ ಪ್ಯಾನ್. ಊಟ ಕಂಪ್ಲೀಟ್ ಮಾಡಿಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಫೈರ್ ಕ್ಯಾಂಪ್ ಮುಗಿತು. ಈಗ 2 ಡೇಸಿಂದ ನಿದ್ದೆ ಮಾಡಿಲ್ಲ. ಸೊ ನಿದ್ದೆ ಮಾಡೋಕ್ಕಂತ ಹೋಗ್ತಾ ಇದ್ದೀವಿ. ನನ್ನ ರೂಮ್ ತೋರಿಸಿಲ್ಲ ಅಲ್ಲ, ಬನ್ನಿ ತೋರಿಸ್ತೀನಿ. ಮೂನ್ ಮಾತ್ರ ಸಖತ್ತಾಗಿದೆ, ಕಾಣಿಸಿಲ್ಲ? ಹಾಂ, ಫುಲ್ ಮೂನ್ ಇದೆ. ಈ ನಮ್ಮ ಹೋಮ್ ಸ್ಟೇ ಚೆನ್ನಾಗಿದೆ ಒಂಥರ. Come and go outside. My mom, she'll be very happy. ಇದು ಔಟ್ಸೈಡ್ ಬರುತ್ತೆ. ಇದು ಬೆಳಗ್ಗೆ ವ್ಯೂ ತೋರಿಸ್ತೀನಿ, ಬೆಳಗ್ಗೆ ಚೆನ್ನಾಗಿರುತ್ತೆ. Shouting at me only. How many times I called, you're not picking my call? ನನ್ನ ಫ್ರೆಂಡ್ ಬರ್ಡೇ ಇವತ್ತು. ಏನೂ ಇಲ್ಲ ಅವಳಲ್ಲೂ. I'll kill you. ಓಕೆ ಇಷ್ಟು ವರ್ಷ ನನಗೆ ಏಜ್ ಆಗಿದೆ. ಇನ್ಮೇಲಿಂದ ನಾನು ಮೆಚೂರ್ಡ್ ಆಗಿದ್ದೀನಿ. ನನಗೆ ಯಾವ ಕೇಕು, ಯಾವ ಬರ್ಡೇನು, ಯಾವ ಕ್ರ್ಯಾಕರ್ಸು ಬೇಡ. ಬರೀ ಟ್ರಿಪ್ ಇದ್ದರೆ ಸಾಕು ಅಂತ ಹೇಳಿದ್ಲು. 2 ಡೇಸ್ ಆಯಿತು ನಿದ್ದೆ ಮಾಡಿ ನಾವು. 2 ಡೇಸಿಂದ ಕೂಡ ನಾನು ಫಸ್ಟ್ ಡೇ ನಿದ್ದೆ ಕಿತ್ಕೊಂಡು, ಸೆಕೆಂಡ್ ಡೇ ನಿದ್ದೆ ಕಿತ್ಕೊತಾ ಇದ್ದಾಳೆ. ಈಗ ಮತ್ತೆ ಇವಾಗ ಕ್ರ್ಯಾಕರ್ಸ್ ಬೇಕಂತೆ, ಕೇಕ್ ಬೇಕಂತೆ. ಈ ಕತ್ಲಲ್ಲಿ ಎಲ್ಲಿ ಹೋಗ್ತಾರದು? ಕಾಡು ಒಳಗಡೆ ಇದ್ದೀವಿ ನಾವು, ಎಲ್ಲಿ ಹೋಗ್ತಾರದು? ಕರುಣೆ ಬೇಡ ಇವಳಿಗೆ. ನಾನು ಮಾಡೋಕ್ಕೆ ರೆಡಿ ಇದ್ದೆ. ಏನಂದ್ಲು ಗೊತ್ತಾ ಇವಳು? ಬೇಡ, ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಬೇಡ ನನಗೆ, ಕೇಕ್ ಎಲ್ಲ ಬೇಡ ಅಂತಲೇ ಹೇಳಿದ್ಲು. ಅದಕ್ಕೆ ಸರಿ, ಅವಳಿಗೆ ಇಷ್ಟ ಅಲ್ಲ, ನಾನು ಏನಕ್ಕೆ ಮಾಡೋದು ಫೋರ್ಸ್ ಈಗ ಬೇಕಂತೆ. ಎಲ್ಲಿಂದ ತರೋದು? ಈ ಚಳಿನಲ್ಲಿ ಸಕಲೇಶ್ಪುರ ಯಾವುದೋ ಒಂದು ಕಾಡು ಒಳಗಡೆ ಸಿಗಾಕೊಂಡ್ಬಿಟ್ಟಿದ್ದೀವಿ. ರೋಡ್ಗಳು ನೋಡಿದ್ರೆ ಹಂಗೆ ಹಿಂಗೆ ಇದೆ. ನಾನು ಹೋಗ್ಬೇಕಾದ್ರೆ ರೋಡ್ ಹಾಕ್ತೀನಿ ಬೆಳಗ್ಗೆ ಹೊತ್ತು, ಹೆಂಗಿರುತ್ತೆ ನೋಡಿ. ಎಷ್ಟು ಭಯಾನಕವಾಗಿ ಕಾಡುಗಳಿದೆ. ಅಮೆಝಾನ್ ಫಾರೆಸ್ಟ್ಗಿಂತ ಜಾಸ್ತಿ ಇದೆ. ಇಂಥ ಫಾರೆಸ್ಟೇ ಬೇಕು ಅಂತ ಕೂತ್ಕೊಂಡಿವ. ಈಗ ಭಯ ಆಗ್ತಾಯಿದೆ ಅಂದರೆ ಮನೆಗೆ ಹೋಗ್ಬೇಕಂತ 12 ಗಂಟೆ ರಾತ್ರಿ. ಗುಡ್ ನೈಟ್. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬೆಳಗ್ಗೆ ಯಾವ ಪಾರ್ಟ್ 2 ಮಾಡ್ತೀನಲ್ಲ ಅದರಲ್ಲಿ ಮಾತಾಡೋಣ.